ಬಿಗ್ ಬಾಸ್ ಮನೆ ಅಂದರೆ ಜೀವನ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದಕ್ಕೆ ಒಂದು ಉದಾಹರಣೆ ಇವತ್ತಿನ ಒಂದು ಪ್ರೋಮೋದಲ್ಲಿ ಸಿಗ್ತಾ ಇದೆ. 2 ದಿನದಿಂದ ಬಿಗ್ ಬಾಸ್ ಮನೆಯಲ್ಲಿ ಬರೀ ಜಗಳಗಳೇ ಆಗ್ತಾ ಇದೆ, ನಾವು ನೋಡ್ತಿದ್ವಿ. ಅದಕ್ಕೆ ಮೂಲ ಕಾರಣ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಆಡಿರೋದಕ್ಕಿಂತ ನಡೆಸಿರೋದೇ ಜಾಸ್ತಿ ಉಸ್ತುವಾರಿಯನ್ನ. ಸೊ ಉಸ್ತುವಾರಿ ನಡೆಸೋದಕ್ಕೂ ಆಟ ಆಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಚೈತ್ರನ್ಗೆ ಇವತ್ತು ಬಿಗ್ ಬಾಸ್ ತೋರಿಸ್ಕೊಟ್ಟಿದ್ದಾರೆ. ಚೈತ್ರ ಆಡಿದ್ದೆ ಆಟ, ಹೂಡಿದ್ದೆ ಲಗಾಮ್ ಅನ್ನೋ ಥರ ಬಿಗ್ ಬಾಸ್ ಕೊಟ್ಟ ರೂಲ್ಸಿನ ಜೊತೆಗೆ ಇವಳದೇ ಆದಂಥ ಹಲವಾರು ರೂಲ್ಸ್ಗಳನ್ನು ಹಾಕ್ಕೊಂಡು ಆಟವನ್ನು ಆಡ್ತಿದ್ಲು. ಅದರ ಜೊತೆಗೆ ಅವರ ಟೀಮಿಗೂ ಕೂಡ ಗೆಲ್ಲಿಸ್ತಿದ್ರು. ಆ ಟೈಮಲ್ಲಿ ಆ ಟೀಮ್ನವರು ಯಾರೂ ಕೂಡ ಅವಳ ವಿರೋಧ ಮಾತಾಡ್ಲಿಕ್ಕೆ ಹೋಗಲಿಲ್ಲ, ಪರವಾಗಿ ಮಾತಾಡಿದ್ರು, ಹೌದು. ಆದರೆ ಇವತ್ತು ಬಿಗ್ ಬಾಸ್ ಚೈತ್ರಂಗೆ ಸರಿಯಾದ ಒಂದು ಏಟನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವಳಿಗೆ ಸಿಕ್ಕಾಪಟ್ಟೆ ದೊಡ್ಡ ಏಟನ್ನು ಕೊಟ್ಟಿದ್ದಾರೆ. ಹಲವಾರು ಟಾಸ್ಕ್ಗಳು ರದ್ದಾಗಲಿಕ್ಕೆ ಚೈತ್ರ ಅವರು ಕಾರಣ. ಅಂತಹ ಟಾಸ್ಕ್ಗಳನ್ನು ರೆಡಿ ಮಾಡಲಿಕ್ಕೆ 100 ಜನ ಕೆಲಸವನ್ನು ಮಾಡಿರ್ತಾರೆ. ಆ ಟಾಸ್ಕನ್ನು 10 ನಿಮಿಷದಲ್ಲಿ ಕ್ಯಾನ್ಸಲ್ ಮಾಡುವಂತಹ ಆಟಗಳನ್ನ ಈ ಚೈತ್ರ ಆಡ್ತಿದ್ಲು. ಅದಕ್ಕೆ ಬಿಗ್ ಬಾಸ್ ಇವತ್ತು ಒಳ್ಳೆ ಒಂದು ಟಾಸ್ಕನ್ನು ಕೊಟ್ಟಿದ್ರು. ಅದನ್ನು ಚೈತ್ರ ಅವರು ಆಡಬೇಕಾಗಿತ್ತು. ಚೈತ್ರ ಅವರು ಬಾಲನ್ನು ಪಾಸ್ ಮಾಡುವಂತಹ ಒಂದು ಆಟವನ್ನು ಕೊಟ್ಟಿದ್ರು. ಒಂದು ಕೋಲಿನ ಮೇಲೆ ಬಾಲನ್ನು ಪಾಸ್ ಮಾಡಿಕೊಂಡು 1 by 1 ಪಾಸ್ ಮಾಡ್ಕೊಂಡು ಹೋಗಬೇಕು. ಸೊ ಅದರಲ್ಲಿ ಗೆದ್ದವರು ನಾಮಿನೇಷನಿಂದ ಪಾರ್ ಆಗ್ತಾರೆ ಅನ್ನೋದೊಂದು ಟಾಸ್ಕ್ ಇತ್ತು. ಸೊ ಇದರಲ್ಲಿ ಚೈತ್ರ ಅವರು ಮೊದಲಿಗೆ ಬರ್ತಾರೆ. ಸೊ ರಜತ್ ಅವರ ಟೀಮಿಂದ ಬೇರೆಯವರು ಬರ್ತಾರೆ, ಅವ್ರು ಆಡ್ತಿರ್ತಾರೆ, ಚೆನ್ನಾಗಿ ಆಡ್ಕೊಂಡು ಗೆಲ್ತಾ ಇರ್ತಾರೆ. ಬಟ್ ನಮ್ಮ ತ್ರಿವಿಕ್ರಮ್ ಟೀಮಿಂದ ಚೈತ್ರ ಅವ್ರನ್ನ ಕಳಿಸಿರ್ತಾರೆ. ಫಸ್ಟ್ ಟೈಮ್ ಒಂದು ಟಾಸ್ಕಿಗೆ ಅಂತ ಬಂದಿರೋದು ಇವಳು. ಸೊ ಆ ಟಾಸ್ಕ್ನ ಅವಳ ಕೈಯಲ್ಲಿ ತಿಸಿಯೋಕ್ಕೆ ಆಗಿಲ್ಲ. ಒಂದು ಸಲಿನೂ ಕೂಡ ಬಾಲನ್ನು ಪಾಸ್ ಮಾಡಿಲ್ಲ. 50 ಸಲಿ ಪಾಸ್ ಮಾಡಿದ್ರು, ಎಲ್ಲ ಬಾಲನ್ನು ಬೀಳಿಸಿದ್ದಾಳೆ. ಸ್ವತಃ ಅವಳ ಟೀಮಿಂದನೇ ಮಂಜಣ್ಣ ಹಾಗೆ ತ್ರಿವಿಕ್ರಮ್, ಗೌತಮಿ 3 ಕೂಡ ಚೈತ್ರನ್ಗೆ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ಈ ಬೈಗುಳದಿಂದ ಚೈತ್ರ ಅವರು ಕಣ್ಣೀರು ಹಾಕಿದ್ದಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಆಟ ಆಡೋದಕ್ಕಿಂತ ಉಸ್ತುವಾರಿ ಮಾಡೋದು ಎಷ್ಟೋ ಮೇಲು. ಹಾಗೆ ಉಸ್ತುವಾರಿ ಮಾಡಬೇಕಾದ್ರೆ ನಿಯತ್ತಾಗಿ ಮಾಡಬೇಕು. ಆಟ ಯಾರು ನೆಟ್ಟಗಾಡ್ತಿರ್ತಾರೋ ಅವರ ಪರ ನಿಯತ್ತಾಗಿ ಮಾಡಬೇಕು. ಆಗ ಎಲ್ರಿಗೂ ಕೂಡ ಸಮಾಧಾನ ಆಗುತ್ತೆ. ಜೊತೆಗೆ ತಮಗೂ ಕೂಡ ಆಟದ ಬೆಲೆ ಗೊತ್ತಿರಬೇಕು ಅನ್ನೋದಕ್ಕೆ ಇದೇ ಒಂದು ಕಾರಣ. ಸೊ ಚೈತ್ರ ಅವರು ಸ್ವತಃ ಅಳ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಂದಮೇಲೆ ಅವಳು ಎಂತ ಹೇಳಿದ್ದಾಳೆ ಅಂತ ಹೇಳಿ ನೀವೇ ಕಂಡಿಡೀರಿ. ಜೊತೆಗೆ ಆಟ ಆಡೋದನ್ನು ಕ್ಯಾನ್ಸಲ್ ಮಾಡೋದು ಎಷ್ಟು ದೊಡ್ಡ ತಪ್ಪು ಅನ್ನೋದು ಕೂಡ ಅವಳಿಗೆ ಅರಿವಾಗಿದೆ. ಜೊತೆಗೆ ಮಂಜಣ್ಣ ಹಾಗೆ ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ಬೈತಿದ್ದಾರೆ. ಇಲ್ಲಿ ಯಾರನ್ನೂ ಕೂಡ ಸಾಯಿಸ್ಲಿಕ್ಕೆ ನೋಡ್ತಿಲ್ಲ, ಉಳಿಸಕ್ಕೆ ನೋಡ್ತಿರೋದು, ನೆಟ್ಟಿಗೆ ಆಟ ಆಡು ಅಂತ ಹೇಳಿ ಬೈತಿದ್ದಾರೆ. ಜೊತೆಗೆ ರಜತ್ ಅವರು ಕೂಡ ತಾನು ಅನುಭವಿಸಿದಂತಹ ಕರ್ಮವನ್ನು ಮತ್ತೆ ರಿಟರ್ನ್ ಯಾರು ನೀವು ಅವನಿಗೆ ಮೋಸವನ್ನು ಮಾಡಿದ್ರು ಅವರ ವಿರುದ್ಧವೇ ಮಾತಾಡುವಂತಹ ಅವರ ಟೀಮನ್ನೇ ನೋಡ್ತಿದ್ದಾರೆ. ಸೊ ಇದನ್ನೇ ಹೇಳೋದಲ್ವಾ ಕರ್ಮ ಅಂತ ಹೇಳಿ. ಲೈಫಲ್ಲೂ ಕೂಡ ಅಷ್ಟೇ, ಯಾರದೋ ಒಂದನ್ನು ನಾವು ಹಿಡ್ಕೊಂಡು ಮಾತಾಡೋದಕ್ಕಿಂತ ಮುಂಚೆ ನಮಗೆ ಆ ಸಿಚುವೇಶನ್ ಬಂದ ನಾವೇನು ಮಾಡ್ತಿದ್ವಿ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್.